ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ, ಹಾಗಾಗಿ ಒಂದಷ್ಟು ಹಣ್ಣಿನ ಗಿಡಗಳನ್ನ ಹಾಕೋಣ ನಮ್ಮ ತೋಟದಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಾವಿವತ್ತು ನಮ್ಮ ಮನೆ ಹತ್ರದಲ್ಲಿರುವಂಥ ಒಂದು ನರ್ಸರಿಗೆ ಹೋಗಿ ಒಂದಷ್ಟು ಹಣ್ಣಿನ ಗಿಡಗಳನ್ನೆಲ್ಲ ತೊಗೊಂಡು ಬಂದ್ವಿ. ನಮ್ಮ ಮನೆಯವರು ನಾನೇ ಹಾಕ್ತೀನಿ ಹಣ್ಣಿನ ಗಿಡಗಳನ್ನೆಲ್ಲ, ಎಷ್ಟಾಗುತ್ತೋ ಅಷ್ಟು ಹಾಕೋಣ ಇವತ್ತು ಅಂತ ಅಂದ್ಕೊಂಡು ಎಲ್ಲನೂ ತೋಟಕ್ಕೆ ತೊಗೊಂಡು ಬಂದು ಎಲ್ಲ ಇಳಿಸ್ಕೊತಾ ಇದ್ದೀವಿ. ನೋಡಿ, ಒಂದಷ್ಟು ತೊಗೊಂಬಂದಿದ್ದೀವಿ. ಒಂದು 8-10 ಹಣ್ಣಿನ ಗಿಡಗಳಿತ್ತು. ನನ್ನ ಮಗ ಅಲ್ಲೇ ಆಟ ಆಡ್ತಾ ಇದ್ದ. ಅವನಿಗೂ ಫುಲ್ ಖುಷಿ ಆಗುತ್ತೆ ತೋಟಕ್ಕೆ ಬಂದರೆ, ಹಾಗಾಗಿ ಆಟ ಆಡ್ತಾ ಇದ್ದ. ನಮ್ಮ ಮನೆಯವರೆಲ್ಲ ಹಣ್ಣಿನ ಗಿಡಗಳನ್ನೆಲ್ಲ ಇಳಿಸ್ಕೊಂಡ್ರು. ಆಮೇಲೆ ಅದನ್ನೆಲ್ಲ ಒಂದು ಕಡೆ ಇಟ್ಟು ಯಾವ್ಯಾವ ಗಿಡ ಎಲ್ಲೆಲ್ಲ ಹಾಕೋದು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಆನಂತರ ನಮ್ಮ ಮನೆಯವರು ಗುಂಡಿ ತೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಮಣ್ಣು ನೀರು ಬಿಟ್ಟಿಲ್ಲದೆ ಇರೋ ಕಾರಣ ಫುಲ್ ಹಾರ್ಡಾಗಿತ್ತು. ನಾನು ಹೇಳಿದೆ ಅವರಿಗೆ ನೀರು ಬಿಟ್ಬಿಟ್ಟು ಹಾಕೋಣ ಅಂತ. ಅದಕ್ಕೆ ಅವರು ಮತ್ತು ಎಷ್ಟಾಗುತ್ತೋ ಅಷ್ಟು ಹಾಕೋಗೋಣ, ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನೀರು ಬಿಟ್ಟಿರ್ತಾರೆ ಅಪ್ಪಾಜಿ, ಬಂದ್ಬಿಟ್ಟು ಹಾಕೋಣ ಮಿಕ್ಕಿದ್ದೇನೆ ಅಂತ ಹೇಳಿ ಫಸ್ಟು ಇವಾಗ ಒಂದಷ್ಟು ಗಿಡಗಳನ್ನ ಹಾಕೋಣ ಅಂತ. ಇದು ಐ ಥಿಂಕ್ ಸಪೋಟಾ ಗಿಡ ಅನಿಸುತ್ತೆ. ನೋಡಿ, ಮಣ್ಣೆಲ್ಲ ತೆಗಿತಾ ಇದ್ದಾರೆ. ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಸಪೋಟಾ ಗಿಡ ಹಾಕೋಣ ಇಲ್ಲಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಇವತ್ತೇನೆಂದರೆ ಅಡಿಕೆ ಗಿಡ ಇರೋ ಕಡೆಯೇ ಸ್ಟ್ರೈಟಾಗಿ ಹಾಕಿದ್ರೆ ಅಲ್ಲಿಂದ ಡ್ರಿಪ್ನ ಮುಂದೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಲ್ಲೇ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನ್ನ ಮಗ ನಾನು ಹಾಕ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಸೊ ಅವರಪ್ಪ ಇರು ಹಾಕು ಅಂತ ನೀನೆ ಅಂತ ಹೇಳಿ ಅದು ಸಪೋರ್ಟಿಗೆ ಕೊಟ್ಟಿರ್ತಾರಲ್ಲ ಗಿಡದಲ್ಲಿ ಕಡ್ಡಿನ, ಆ ಕಡ್ಡಿನ ತೆಗಿತಾಯಿದ್ರು. ಆನಂತರ ಪ್ಲಾಸ್ಟಿಕ್ ಹಾಕಿರ್ತಾರೆ, ಆ ಪ್ಲಾಸ್ಟಿಕ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಗಿಡ ಹಾಕ್ಲಿಕ್ಕೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೋತಾಯಿದ್ರು. ನೋಡಿ, ಈ ರೀತಿ ಇತ್ತು ಗಿಡ. ಅದನ್ನು ನನ್ನ ಮಗನೇ ಹಾಕ್ತೀನಿ ಅಂತ ಹಠ ಮಾಡ್ತಿದ್ದ, ಹಾಗಾಗಿ ಅವನ ಹತ್ರನೇ ಹಾಕ್ಸಿದ್ವಿ. ಮಕ್ಕಳಿಗೆ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಕಲಿಸ್ತಾ ಇರಬೇಕು. ನಾವು ಬರೀ ಸ್ಕೂಲು ಹೋಗು ಬಾ, ಬರೀ ಓದು ಇಷ್ಟೇ ಅಲ್ಲ, ಬೇರೆನೋ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನ ನಾವು ಇನ್ವಾಲ್ವ್ ಮಾಡಿಕೊಂಡ್ರೆ ಅವರಿಗೂ ಖುಷಿ ಆಗುತ್ತೆ, ಹೊಸದು ಕಲಿತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಮಣ್ಣು ಮುಟ್ಟಬಾರ್ದು ಹಾಗೆ ಏನಿಲ್ಲ. ನನ್ನ ಮಗ ಎಲ್ಲ ರೀತಿಯೂ ಆಟ ಆಡ್ತಿರ್ತಾನೆ. ನೋಡಿ, ಅವನೇ ಮಣ್ಣು ಹಾಕ್ತಿದ್ದಾನೆ. ಅವರಪ್ಪಂಗೆ ನಾನೇ ಹಾಕ್ತೀನಿ ಅಂತ ಹೇಳ್ತಾ ಇದ್ದ. ಮಣ್ಣೆಲ್ಲ ಹಾಕಿ ನೀಟಾಗಿ ಮುಚ್ತಾ ಇದ್ದಾರೆ. ನೋಡಿ, ನಮ್ಮ ಮನೆಯವರಿಗೂ ಈ ಥರದ್ದೆಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಫಾರ್ಮಿಂಗ್ ಅಂದರೆ ತುಂಬ ಇಷ್ಟ. ಅದೆಲ್ಲ ಕ್ಲೀನಾಗೆಲ್ಲ ಮಣ್ಣು ಮುಚ್ತಾ ಇದ್ದಾರೆ. ಮಣ್ಣೆಲ್ಲ ಮುಚ್ಚಿ ಆಮೇಲೆ ಗುದ್ಲಿ ತೊಗೊಂಡು ಎಲ್ಲ ಮಣ್ಣು ಹಾಕೋದಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿ ಮಣ್ಣನ್ನು ಗುಣಿ ಮಾಡಿದ್ವಿ. ಗುಣಿ ಮಾಡೋದ್ರಿಂದ ಅದರಲ್ಲೇ ಮಣ್ಣು ಹಾಕಿದ್ರೆ ಗುಣಿಲಿರೋ ಮಣ್ಣೆಲ್ಲ ಹೋಗುತ್ತೆ ಅಂತ ಆಚೆಯಿಂದ ಸ್ವಲ್ಪ ಮಣ್ಣು ತೊಗೊಂಬಂದು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನನ್ನ ಮಗ ಮಾಡಿದ್ದನ್ನೆಲ್ಲ ಹಾಳು ಮಾಡ್ತಿದ್ದಾನೆ. ನೋಡಿ, ಗುಣಿ ಮಾಡಿದ್ರು ಅದನ್ನೆಲ್ಲ ಮತ್ತೆ ಮಣ್ಣೆಲ್ಲ ಹಾಕಿ ಕೀಳ್ತಾ ಇದ್ದಾನೆ. ನಾನು ಅವಾಗ ಹೇಳ್ತಾ ಇದ್ದೆ ಬೇಡ ಮಗನೆ ಅಂತ. ಓಕೆ, ಅವರಪ್ಪ ಎಲ್ಲ ಸ್ವಲ್ಪ ಆಚೆಯಿಂದ ಮಣ್ಣು ತೊಗೊಂಬಂದೆಲ್ಲ ಹಾಕಿದ್ರು. ಮಣ್ಣು ಹಾಕಿದ್ಮೇಲೆ ನೀಟಾಗಿ ಕ್ಲೀನಾಗಿ ಅದೆಲ್ಲ ಮಣ್ಣೆಲ್ಲ ಮಧ್ಯಕ್ಕೆ ಎಳೆದು ಆಮೇಲೆ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಕಾಲಲ್ಲಿ ತೊಳೆದು ರೆಡಿ ಮಾಡ್ಕೋಬೇಕು. ಆಮೇಲೆ ಅಲ್ಲೇ ನೀರಿತ್ತು, ನೀರು ತೊಗೊಂಬಂದು ಹಾಕ್ತಾಯಿದ್ರು. ನೀರು ಹಾಕಿದ್ರು. ನೋಡಿ, ಒಂದು ಬಕೆಟ್ ಹಾಕ್ತಾ ಇದ್ದಾರೆ. ಅವನಂತೂ ಫುಲ್ ಹ್ಯಾಪಿ ಆಗಿದ್ದಾನೆ ನೀರು ಹಾಕೋದಕ್ಕೆ. ಮಮ್ಮಿ ನೋಡು ನೀರು ಹಾಕ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ಮತ್ತೆ ಇನ್ನೊಂದು ಬಕೆಟ್ ನೀರು ತೊಗೊಂಡು ಬಂದು ನಮ್ಮ ಮನೆಯವರು ಅದನ್ನು ಹಾಕ್ತಾ ಇದ್ದಾರೆ. ನೋಡಿ, ಯಾಕಂದರೆ ನಾವು ಇವತ್ತು ಹೋದರೆ ನೆಕ್ಸ್ಟ್ ವೀಕೇ ಬರೋದು, ಅಲ್ಲಿವರೆಗೂ ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದಲ್ವ. ಆಮೇಲೆ ಬಿಸಿಲು ಬೇರೆ ತುಂಬ ಇದೆ. ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಗಿಡ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹಾಕ್ತಾಯಿದ್ದೀವಿ. 1-2 ಬಕೆಟ್ ನೀರು ಹಾಕಿದ್ರೆ ಒಂದು ಸ್ವಲ್ಪ ದಿನ ಸಸ್ಟೈನ್ ಆಗುತ್ತೆ ಅಂತ ನಾವು ಅಂದ್ಕೊಂಡು ಹಾಕ್ತಾಯಿದ್ದೀವಿ. ಓಕೆ, ಅದಾದಮೇಲೆ ನನ್ನ ಮಗ ಅಲ್ಲೇ ಸ್ವಲ್ಪ ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಹೇಳಿದೆ ಬೇಡ ಚಿನ್ನಿ ಬಾ ಅಂತ, ಆದರೂ ಅವನು ಕೇಳ್ತಾ ಇಲ್ಲ. ಅಲ್ಲೇ ಸ್ವಲ್ಪ ನೀರಲ್ಲಿ ಆಟ ಆಡಿಕೊಂಡು ಅವನು ಎಂಜಾಯ್ ಮಾಡ್ತಾಯಿದ್ದ. ಆಮೇಲೆ ಇದು
ಸಪೋಟ ಗಿಡ ಮತ್ತು ಸೀಬೆ ಗಿಡನೂ ಹಾಕಿದ್ವಿ ನೋಡಿ. ಒಂದು ಸೀಬೆ ಹಣ್ಣಿನ ಗಿಡನೂ ಹಾಕಿದ್ದೀವಿ. ಹಾಗೆ ಒಂದು ನಿಂಬೆ ಹಣ್ಣಿನ ಗಿಡ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಇದು ಮನೆಯಲ್ಲೇ ಬೆಳೆಸಿದ್ದಂಥದ್ದು. ಆಮೇಲೆ ಒಂದು ಮಾವಿನ ಗಿಡನೂ ಹಾಕಿದ್ವಿ. ಇದು ರಸಪುರಿ ಮಾವಿನ ಹಣ್ಣು. ನನಗೆ ತುಂಬ ಇಷ್ಟ ರಸಪುರಿ ಮಾವಿನ ಹಣ್ಣು, ಅದಕ್ಕೆ ಅದನ್ನು ಒಂದು ತೊಗೊಂಡು ಬಂದಿದ್ವಿ, ಅದನ್ನು ಹಾಕಿದ್ದೀವಿ. ಇನ್ನು ನಮ್ಮ ಮನೆಯವರು ನಾವಿನ್ನು ಹೋದರೆ ಮತ್ತೆ ಬರೋಕ್ಕಾಗಲ್ಲ, ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡದಿಂದ ಡ್ರಿಪ್ನ ಹಾಗೆ ಮುಂದಕ್ಕೆ ಸ್ವಲ್ಪ ಜೋಡಿಸಿ ಕನೆಕ್ಟ್ ಮಾಡ್ತಾಯಿದ್ದಾರೆ. ಹೀಗಾದರೆ ನಮ್ಮಪ್ಪ ಯಾವಾಗಾದ್ರೂ ತೋಟಕ್ಕೆ ಹೋದಾಗ ಅಡಿಕೆ ಗಿಡಕ್ಕೆ ನೀರು ಬಿಟ್ಟಾಗ ಹಾಗೇ ಅದಕ್ಕೂ ನೀರು ಸಪ್ಲೈ ಆಗುತ್ತೆ. ಹಾಗಾಗಿ ನೀರಿಗೇನು ಪ್ರಾಬ್ಲಮ್ ಇರಲ್ಲ. ನೋಡಿ, ಹೋಲ್ ಮಾಡ್ತಾಯಿದ್ದಾರೆ. ಅಡಿಕೆ ಗಿಡಕ್ಕೊಂದು ಹೋಲ್ ಮಾಡಿದ್ರು. ನೆಕ್ಸ್ಟು ಇಲ್ಲಿ ಮಾವಿನ ಗಿಡ, ಆ ಮಾವಿನ ಗಿಡದ ಹತ್ರನೂ ಒಂದು ಹೋಲ್ ಹಾಕ್ತಾಯಿದ್ದಾರೆ. ಸೊ ನಮಗೆ ಅವಾಗ ನೀರಿಗೆ ಪ್ರಾಬ್ಲಮ್ ಏನಾಗಲ್ಲ. ನೀರನ್ನ ಬಕೆಟಲ್ಲೇ ತಗೊಂಡಾಗ ಹಾಕಬೇಕು ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಆನಂತರ ಇನ್ನೂ ಇಷ್ಟು ಗಿಡಗಳಿದ್ವು. ನಾವು ಒಂದಷ್ಟು ಇನ್ನೂ ಸ್ವಲ್ಪ ಗಿಡಗಳು ತೊಗೊಂಬಂದಿದ್ವಿ. ಯಾವುದ್ಯಾವುದು ಅಂತಂದರೆ, ಇನ್ನು ಡ್ರ್ಯಾಗನ್ ಫ್ರೂಟ್ ತೊಗೊಂಬಂದಿದ್ವಿ. ಆಮೇಲೆ ಅಂಜೂರ ಗಿಡ ಇದೆ ನೋಡಿ, ಇದು ಅಂಜೂರ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇದು ಅಂಜೂರ ಗಿಡ ಅಂತ. ಇದು ಬಂದು ಐ ಥಿಂಕ್ ಲೀಚಿ ಅನಿಸುತ್ತೆ. ಲೀಚಿ ಇದೆ. ಮತ್ತು ಇದು ಪನ್ನೇರಳೆ ಗಿಡ, ಎಸ್, ಪನ್ನೇರಳೆ ಗಿಡನೂ ಇದೆ. ಆಮೇಲೆ ಒಂದು ಹಲಸಿನ ಗಿಡ ಇದೆ. ಇದೆಲ್ಲ ಗಿಡಗಳನ್ನ ಸ್ವಲ್ಪ ನೆರಳಲ್ಲಿಟ್ಟು ಅದಕ್ಕೆ ನೀರು ಹಾಕ್ತಾಯಿದ್ದೀವಿ. ಯಾಕಂದರೆ ಇವತ್ತು ಲೇಟಾಗೋಯಿತು. ನಮಗೆ ಬೆಳಗ್ಗೆ ಕೆಲಸ ಇದ್ದಿದ್ದರಿಂದ ಇದನ್ನೆಲ್ಲ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನೆಲ್ಲನ ಇವಾಗ ಗಿಡದ ಹತ್ರ ಇಟ್ಟು ಅದಕ್ಕೆ ನೀರು ಹಾಕ್ತಾಯಿದ್ದೀವಿ. ಇಷ್ಟೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗೋಣ ಅಂತೇಳಿ ಹೊರಟ್ವಿ. ನಮ್ಮಪ್ಪ ಬರ್ತಾಯಿದ್ದಾರೆ, ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಗಾಡೀಲಿ ಬಂದರು. ನಾನು ಗಾಡೀಲಿ ಹತ್ಕೊಂಡು ಇವತ್ತಿನ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಹೊರಟ್ವಿ. ಹೇಗಿತ್ತು ನಮ್ಮ ಮನೆ ಇವತ್ತು ಲಾಗ್?